ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 5ರಂದು ಕರ್ನಾಟಕ ಸಂಘದಲ್ಲಿ ಕವಿಗೋಷ್ಠಿ. ಶ್ರೀನಿವಾಸ್ ಗಟ್ಟು. ರಾಯಚೂರಿಗೆ ಏಮ್ಸ್ ನೀಡಲು ಎಲ್ಲ ಸಂಸದರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ. ಬಸವರಾಜ್ ಕಳಸ. ಏಪ್ರಿಲ್ 15ರವರೆಗೆ ನೀರು ಹರಿಸದೇ ಇದ್ದರೆ ಉಗ್ರ ಹೋರಾಟ. ಜಿ ಕರೆಮ್ಮ ನಾಯಕ್. ತೆಲಂಗಾಣದ ಫಾಸ್ಟರ್ ಪ್ರವೀಣ್ ಪಗಡಾಲ್ ಕೊಲೆ ಪ್ರಕರಣ ಸಿಬಿಐ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಪರಿಸರ ಪಕ್ಷಿ ಪ್ರೇಮಿ ಎಸ್ ವೆಂಕಟೇಶ್ ಅವರ ಕಾರ್ಯ ಶ್ಲಾಘನೀಯ. ಪಿಂಚಣಿ ತಿದ್ದುಪಡಿ ವಿರೋಧಿಸಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನೆ. ಶಾಸಕಿ ಕರೆಮ್ಮ ನಾಯಕ್ ಅವರಿಂದ 2ನೇ ದಿನ ಮುಂದುವರೆದ ಪಾದಯಾತ್ರೆ. ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು. ರಾಜಾ ಸಾಬ್. ವಾರ್ತೆಗಳ ವಿವರ. ಕರ್ನಾಟಕ ಸಂಘ ಹಾಗೂ ಹೊಸಮನಿ ಪ್ರಕಾಶನದ ವತಿಯಿಂದ ಏಪ್ರಿಲ್ 5ರಂದು ಸಂಜೆ 5 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ವಸಂತ ಕಾವ್ಯ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕವಿಗೋಷ್ಠಿಯಲ್ಲಿ ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ 39ಕ್ಕೂ ಹೆಚ್ಚಿನ ಕವಿಗಳು ಭಾಗವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಪ್ರಾಚಾರ್ಯ ವೆಂಕಟರಾವ್ ಕುಲಕರ್ಣಿ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಅರವಿಂದ್ ಕುಲಕರ್ಣಿ, ಕವಿ ವೇಣು ಜಾಲಿಬೆಂಚಿ, ಸುರಭಿ ಸಾಂಸ್ಕೃತಿಕ ಬಳಗದ ಕಾರ್ಯದರ್ಶಿ ಜಿ ಬಸವರಾಜ್, ಕನ್ನಡ ಮಿತ್ರಕೂಟ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನಿವೃತ್ತ ಪ್ರಾಚಾರ್ಯೆ ಹಾಗೂ ಕವಿಯತ್ರಿ ಡಾಕ್ಟರ್ ರಾಜಶ್ರೀ ಕಲ್ಲೂರಕಲ್ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಅತ್ಯಂತ ಹಳೆಯದಾದ ಒಂದು ಸಂಘ ಆಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಅದರ ನಂತರ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಈ ಎರಡು ಸಂಘಟನೆಗಳ ನಂತರ ಆರಂಭವಾಗಿರುವಂತಹ ಸಂಘ ಇಡೀ ರಾಜ್ಯದಲ್ಲಿ ಅಂತಂದ್ರೆ 3ನೇ ಸ್ಥಾನವನ್ನು ಪಡೆದಿರುವಂತಹ ಸಂಘ ಅಂದರೆ ರಾಯಚೂರಿನ ಕರ್ನಾಟಕ ಸಂಘ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯದ ನಂತರ ಮತ್ತು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಒಂದು ಸಂಘ ಆಗಿದೆ. ಈ ಸಂಘ 1928ರಲ್ಲಿ ಆರಂಭ ಆಗಿ ಇಂದಿಗೆ 96 ವರ್ಷಗಳ ಒಂದು ದೀರ್ಘಾವಧಿಯನ್ನು ಈ ಗಡಿನಾಡಿನಲ್ಲಿ ಸವಿಸಿದೆ. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ಸಂಘವು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಂತಹ ಒಂದು ಕರ್ನಾಟಕ ಸಂಘ ನಿರಂತರವಾಗಿ ಕನ್ನಡದ ಚಟುವಟಿಕೆಗಳನ್ನು ಈ ಗಡಿ ಭಾಗದಲ್ಲಿ ನಿರ್ವಹಿಸ್ತಾ ಬಂದಿದೆ. ಅದೇ ಒಂದು ಧಾಟಿಯಲ್ಲಿ ಇದೀಗ ನಾವು ಈ ಯುಗಾದಿಯ ಒಂದು ಸಂಭ್ರಮದ ಸಮಯದಲ್ಲಿ ವಸಂತ ಕಾವ್ಯ ಅನ್ನೋ ಕವಿಗೋಷ್ಠಿಯನ್ನು ನಾವು ಈ ವಾರ ಆಯೋಜನೆ ಮಾಡಿದ್ದೇವೆ. ಇದೇ ಏಪ್ರಿಲ್ 5ನೇ ತಾರೀಕು ಶನಿವಾರ ಸಾಯಂಕಾಲ 5 ಗಂಟೆಗೆ ಈ ಒಂದು ವಸಂತ ಕಾವ್ಯ ಕವಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡ್ತೇವೆ.
ಇದನ್ನು ನಮ್ಮ ರಾಯಚೂರಿನ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಕನ್ನಡದ ಕೆಲಸವನ್ನು ಮಾಡ್ತಾ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿರುವಂತಹ ರಾಯಚೂರಿನ ಹೊಸಮನಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ, ಖಜಾಂಚಿ ಹನುಮಂತಪ್ಪ, ಕಾರ್ಯದರ್ಶಿ ಮುರಳೀಧರ್ ಕುಲಕರ್ಣಿ, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಸೇರಿದಂತೆ ಇತರರು ಇದ್ದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ದೆಹಲಿಯಲ್ಲಿ ಕರ್ನಾಟಕದ ಸಂಸದರನ್ನು ಭೇಟಿ ಮಾಡಲಾಗಿದ್ದು, ಕರ್ನಾಟಕದ ಯಾವ ಸಂಸದರಲ್ಲಿಯೂ ರಾಯಚೂರಿಗೆ ಏಮ್ಸ್ ಮಂಜೂರಾಗುವಲ್ಲಿ ಅಸಮಾಧಾನವಿಲ್ಲ, ಎಲ್ಲ ಸಂಸದರಿಂದಲೂ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿವೆ ಎಂದು ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಯಾಗಬೇಕೆಂದು ನಡೆಯುತ್ತಿರುವ ಸುದೀರ್ಘ ಹೋರಾಟದ ಭಾಗವಾಗಿ ಇತ್ತೀಚೆಗೆ ಹೋರಾಟ ಸಮಿತಿ ದೆಹಲಿಗೆ ನಿಯೋಗ ತೆರಳಿದ್ದು, ಒಟ್ಟು 11 ಜನರ ನಿಯೋಗ ದೆಹಲಿಯಲ್ಲಿ 28 ಜನ ಕರ್ನಾಟಕದ ಲೋಕಸಭಾ ಸದಸ್ಯರನ್ನು ಭೇಟಿ ಮಾಡುವ ಹಾಗೂ 14 ಜನ ರಾಜ್ಯಸಭಾ ಸದಸ್ಯರನ್ನು ಭೇಟಿಯಾಗುವ ಯೋಜನೆಯನ್ನು ನಿಯೋಗ ಹೊಂದಿತ್ತು ಎಂದರು. ಬಹುತೇಕ ಎಲ್ಲ ಸಂಸದರನ್ನು ಭೇಟಿ ಮಾಡಲಾಗಿದ್ದು, ಎಲ್ಲ ಸಂಸದರು ಕೂಡ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿರುವುದು ಸಂಸದರ ಪ್ರತಿಕ್ರಿಯೆ ಸಕಾರಾತ್ಮಕ ಆಶಾಭಾವನೆಯನ್ನು ಮೂಡಿಸಿದೆ ಎಂದರು. 14ನೇ ತಾರೀಕಿಗೆ ಹೋಗಬೇಕು, ಅಲ್ಲಿಂದ ಹಿಡ್ಕೊಂಡು 29ನೇ ತಾರೀಕಿನವರೆಗೆ ಆಲ್ಮೋಸ್ಟ್ 13 ದಿವಸಗಳು ನಾವು ಇಲ್ಲಿಂದ ಯಾವ್ಯಾವ ನಮ್ಮ ಸಮಿತಿಯ ಸಭೆಯ ತೀರ್ಮಾನದಂತೆ ಅಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಏನಿಲ್ಲ, ಯಾರನ್ನು ಭೇಟಿಯಾಗಬೇಕು, ಇವೆಲ್ಲ ಒಂದು ಮುಂಚಿತವಾಗಿಯೇ ನಾವು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಸೂಚಿಯನ್ನು ನಾವು ಮಾಡಿಕೊಂಡಿದ್ದೀವಿ. ನಾವಲ್ಲಿ ಹೋದಾಗ ನಮಗೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅದಕ್ಕೆ ಎಲ್ಲ ಕಲ್ಯಾಣ ಹೈದರಾಬಾದ್ ಕರ್ನಾಟಕದವರು ನಮ್ಮ ಉದ್ದೇಶ ನಮ್ಗೆ ಗೊತ್ತಿರುವ ಹಾಗೆ 28 ಸಂಸದರನ್ನ ಭೇಟಿಯಾಗಬೇಕು. ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸ್ತಕ್ಕಂಥ 14 ಜನ ರಾಜ್ಯಸಭಾ ಸದಸ್ಯರನ್ನು ಕೂಡ ನಾವು ಭೇಟಿ ಮಾಡಬೇಕು. ಈ ರಾಯಚೂರಲ್ಲಿ ಇರ್ತಕ್ಕಂಥ 1000 ಮೇಲ್ಪಟ್ಟ ದಿನಗಳ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು. ಈ ಒಂದು ಏಮ್ಸ್ ಬೇಡಿಕೆ ಕೇವಲ ರಾಯಚೂರು ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕದ ಒಂದು ಬೇಡಿಕೆ ಅಷ್ಟೇ ಅಲ್ಲ, ಇದಕ್ಕೆ ಸೀಮಿತಗೊಳಿಸಬೇಡ್ರಿ. ಈ ಒಂದು ಬೇಡಿಕೆ ಸಮಸ್ತ ಕನ್ನಡಿಗರ ಕರ್ನಾಟಕ ರಾಜ್ಯದ ಬೇಡಿಕೆ ಅಂತ ತಾವು ಪರಿಭಾವಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗಿದ್ದೆವು. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಏನೋ ಅಂತ ಸ್ವಲ್ಪ ಮಟ್ಟಿಗೆ ಎಲ್ಲೋ ಇದ್ರೂ ಕೂಡ ನಾವು ಗಟ್ಟಿ ನಿರ್ಧಾರ ಮಾಡಿ ದೆಹಲಿಗೆ ಸುಮಾರು 11 ಜನರ ಒಂದು ನಿಯೋಗ ನಾವು ಹೋಗಿದ್ದೆವು. ಇಷ್ಟು ದಿನ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡುವ ಕುರಿತು ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ಅವರ ದಾಟಿಯೇ ಬೇರೆಯದಾಗಿತ್ತು. ಆದರೆ ಮೊನ್ನೆ ನಿಯೋಗದ ಭೇಟಿ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಲು ಪ್ರಯತ್ನಿಸುವೆ ಎಂದು ಹೇಳಿದ್ದು, ಭೇಟಿಯಾದ ಮರುದಿನವೇ ಬೊಮ್ಮಾಯಿ ಅವರು ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು. ಇದಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಲು ಮನವಿ ಮಾಡಿಕೊಳ್ಳುವೆ ಎಂದು ಹೇಳಿದ್ದಾರೆ ಎಂದರು. ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಲಾಗಿದೆ. ಅವರಿಂದಲೂ ಕೂಡ ಸಕಾರಾತ್ಮಕ ಮಾತುಗಳು ಕೇಳಿ ಬಂದಿವೆ. ಅವರು ಹೇಳಿದ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತುತ ಈಗ ಆರಂಭವಾಗಿರುವ ಏಮ್ಸ್ ಕಾಮಗಾರಿಗಳತ್ತ ಗಮನ ಹರಿಸುತ್ತಿದ್ದು, ಕರ್ನಾಟಕಕ್ಕೆ ಏಮ್ಸ್ ಮಂಜೂರಾಗುವ ವಿಷಯ ಬಂದಾಗ ರಾಯಚೂರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದು, ಎಲ್ಲ ಸಂಸದರು ಹಾಗೂ ರಾಜ್ಯಸಭಾ ಸದಸ್ಯರು ಕೂಡ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸುವಂತೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು. ಬಹಳ ಮಟ್ಟದ ಉತ್ಕೃಷ್ಟವಾಗಿದೆ. ಈಗ ನಿಮ್ಮ ಹೋರಾಟವನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೌದಾ? ನಿಮ್ಮ ಬೇಡಿಕೆ ನಾನು ಕೂಡ ಸ್ಪಂದಿಸ್ತೇನೆ. ಹೌದಾ? ಈಗ ನನ್ನಿಂದ ಏನಾಗಬೇಕು ಅಂದರೆ ಏನಿಲ್ಲ ಸರ್, ಇದು ತಾವು ಪ್ರಧಾನಮಂತ್ರಿಯವರಿಗೆ ಮತ್ತು ಸಂಬಂಧಪಡ್ತಕ್ಕಂಥ ಆರೋಗ್ಯ ಸಚಿವರಿಗೆ ಒಂದು ಮನವಿ ಪತ್ರ ಏನಾದರೂ ಕೊಡೋಕ್ಕಾಗ ನಾನು ಖಂಡಿತವಾಗ್ಲೂ ಕೊಡ್ತೇನೆ ಅಂತ ನಾನು ಹೇಳಿ ನಾವು 18ನೇ ತಾರೀಕಿಗೆ ಭೇಟಿಯಾಗಿದ್ದೀವಿ. 19ನೇ ತಾರೀಕಿಗೆ ಸ್ಪಷ್ಟವಾಗಿ ಜೆಪಿ ನಡ್ಡಾ ಅವರಿಗೆ ಬೊಮ್ಮಾಯಿಯವರು ಪತ್ರ ಬರೆದರು. ಹಿಂದುಳಿದ ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಕೊಡೋದು ಬಹಳ ಅತ್ಯಗತ್ಯವಾಗಿದೆ. ನೀವು ಆದಷ್ಟು ತ್ವರಿತಗತಿಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ
ಭಾಳ ಸ್ಪಷ್ಟವಾಗಿ ಪತ್ರ ಬರೆದು ನಮ್ಮ ವಾಟ್ಸಪ್ಗೆ ಹಾಕಿದ್ರು. ಮತ್ತು ನಾವು ಏನು ಹೇಳಿದ್ರು, ನಾನು ಜೆ ಪಿ ನಡ್ಡಾ ಅವರ ಒಂದು ಸಮಯ ಕೇಳಿದ್ದೀನಿ, ಹಾಗೇನಾದರೂ ಸಮಯ ಕೊಟ್ಟರೆ ನಾನು ಹೋಗ್ತೇನೆ, ಸಾಧ್ಯ ಆದರೆ ನಿಮ್ಗೆ ಹೇಳ್ತೇನೆ, ನೀವು ಬನ್ನಿ ಅಂತ ನಾನು ಹೇಳಿದೆ. ಸೊ ಇಷ್ಟು ಮಟ್ಟಿಗೆ ಅಲ್ಲಿಂದ ಶುರುವಾಗಿರೋದು, ಅದೇನೋ ಗೊತ್ತಿಲ್ಲ. ಅವರ ಒಂದು ಪತ್ರ ಅಲ್ಲಿ ಎಲ್ಲ ಎಂ ಪಿಗಳು ಎಲ್ಲರಿಗೂ ಹಾಕಿಬಿಟ್ಟಿವಿ ನಾವು ವಾಟ್ಸಪ್ನಲ್ಲಿ. ಅದು ಹೀಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಯಿತು. ನಾವು ಯಾವುದೇ ಎಂ ಪಿ ಮನೆಗೆ ಹೋದರೂ ಕೂಡ ಇಲ್ಲಿಲ್ಲ ಬನ್ನಿ, ನಿಮ್ಮ ಏಮ್ಸ್ ಬಗ್ಗೆ ನಮಗೆ ಚರ್ಚೆ ನಡೆದಿದೆ ನಮ್ಮ ಪಾರ್ಲಿಮೆಂಟಲ್ಲಿ. ಅಂದರೆ ಪಾರ್ಲಿಮೆಂಟನ್ನು ಅನೌಪಚಾರಿಕವಾಗಿ ಕ್ಯಾಂಟೀನಲ್ಲಿ ಅಲ್ಲಿ ಡಿಸ್ಕಷನ್ ನಡೆದಿದೆ. ನಾವು ನಿಮ್ಮ ಜೊತೆ ಇಲ್ಲಿ ಬನ್ನಿ ಅಂತ ಫೋಟೋ ಶ್ರೀನಿವಾಸ ಪೂಜಾರಿ ಚಿಕ್ಕಮಗಳೂರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ಅಶೋಕ್ ಕುಮಾರ್ ಜೈನ್, ಬೆಂಜಮನ್ ಥಾಮಸ್, ವಿನಯ್ ಕುಮಾರ್ ಚಿತ್ರಗಾರ, ಎಂಆರ್ ಬೇರಿ, ಸಂತೋಷ್ ಕುಮಾರ್ ಮಿರ್ಜಾಪುರ್ ಸೇರಿದಂತೆ ಇತರರು ಇದ್ದರು. ರೈತರ ಬೆಳೆಗಳಿಗೆ ನೀರು ಕೇಳಲು ಪಾದಯಾತ್ರೆ ಮಾಡಲಾಗುತ್ತಿದ್ದು, ಆದರೆ ಪಾದಯಾತ್ರೆಯನ್ನು ಹತ್ತಿಕ್ಕಲು ಸಭೆಗಳನ್ನು ನಡೆಸಲಾಗುತ್ತಿದೆ. ಏಪ್ರಿಲ್ 15ರವರೆಗೆ ರೈತರಿಗೆ ನೀರು ನೀಡಲು ಸರ್ಕಾರ ಮುಂದಾಗಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಹೇಳಿದರು. ಅವರಿಂದು ನಗರದ ಹೊರವಲಯದ 7 ಮೈಲ್ ಕ್ರಾಸ್ ಬಳಿಯ ಗಾಯತ್ರಿ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನಾರಾಯಣಪುರ ಬಲದಂಡೆ ಕಾಲುವೆಗಳಿಗೆ ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಪ್ರಾರಂಭಿಸಲಾದ ಪಾದಯಾತ್ರೆ 2ನೇ ದಿನಕ್ಕೆ ತಲುಪಿದ್ದು, ಒಂದು ವೇಳೆ ರೈತರಿಗೆ ನೀರು ಹರಿಸದೇ ಇದ್ದಲ್ಲಿ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಎಂದು ತಿಳಿಸಿದರು. ಇತ್ತೀಚೆಗೆ ಮಾರ್ಚ್ 14ರಂದು ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಏಪ್ರಿಲ್ 1ರಿಂದ 6ರವರೆಗೆ ನೀರು ಹರಿಸುವುದಾಗಿ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಆದರೆ ಅಧಿಕಾರಿಗಳು ಸೇರಿಕೊಂಡು ಯಾವ ಶಾಸಕರ ಗಮನಕ್ಕೆ ತರದೆ ಒಂದೆರಡು ದಿನ ನೀರು ಹರಿಸಿ ನಿಲ್ಲಿಸಿಬಿಟ್ಟಿದ್ದಾರೆ. ಏಪ್ರಿಲ್ 15ರವರೆಗೆ ನೀರು ಹರಿಸದೇ ಇದ್ದಲ್ಲಿ ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತದೆ ಎಂದರು. ನಾವು ಇಲ್ಲಿ ಇವತ್ತು ಪಾದಯಾತ್ರೆನ 2ನೇ ದಿನಕ್ಕೆ ಏನು ಬಂದು ಮುಟ್ಟಿವಿ ಗಾಯತ್ರಿ ದೇವಸ್ಥಾನಕ್ಕೆ. ನಮ್ಮ ಉದ್ದೇಶ ಇಷ್ಟೇ, ರೈತರಿಗೆ ಏಪ್ರಿಲ್ 15ರವರೆಗೆ ನೀರು ಕೊಡಬೇಕು. ಆ ಒಂದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗ್ತದೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅಂಥೇಳಿ ಸಾಕಷ್ಟು ಸಲ ನಾವು ಕೂಡ ನೀರಾವರಿ ಒಂದು ಮೀಟಿಂಗ್ನಲ್ಲಿ ನಾನು ನನ್ನ ಕ್ಷೇತ್ರದ ಪರವಾಗಿ, ಯಾಕಂದರೆ ಅತಿ ಹೆಚ್ಚು ನಮ್ಮ ಭತ್ತ ಬೆಳೆದಂಥದ್ದು ನನ್ನ ದೇವದುರ್ಗ, ಅವ್ರಿಗೆ ನೀರು ಸಿಗಬೇಕು ಅನ್ನೋಂಥದ್ದು ನಾವು ಮನವಿ ಕೂಡ CM ಅವರಿಗೆ, DCM ಅವರಿಗೆ, RB ತಿಮ್ಮಾಪುರ ಸರ್ ಅವರಿಗೆ, ಮತ್ತು ಎಲ್ಲ MD ಅವರಿಗೆ, ನೀರಾವರಿ MD ಅವರಿಗೆ, ಚೀಫ್ ಇಂಜಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಗಮನಕ್ಕೆ ತಂದೀನಿ. ಆದರೆ ಅವರು ಅದನ್ನು ಕಿವಿಗೆ ಹಾಕಿದ್ದೇನೆ. ಅವರೇನು 14ನೇ ತಾರೀಕಿಗೆ ನಡೆದಂಥ ಸಲಹಾ ಸಮಿತಿಯಲ್ಲಿ ಏನು ತೀರ್ಮಾನ ಆಗಿತ್ತಪ್ಪ ಅಂತಂದರೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ತೀರ್ಮಾನ ಆದದ್ದನ್ನು ಮತ್ತೆ ಅವರು ಪುನಃ ಯಾರು ಶಾಸಕರ ನಮ್ಮ ಗಮನಕ್ಕಿಲ್ದೇ ಮತ್ತೆ ಪುನಃ ಅಧಿಕಾರಿಗಳು ಸೇರ್ಕೊಂಡು ಅದನ್ನು 25ರವರೆಗೆ 1-2 ದಿನ ನೀರು ಕೊಟ್ಟಂಗೆ ಮಾಡಿ ಅದನ್ನು ಸ್ಟಾಪ್ ಮಾಡ್ಯಾರ. ಹಂಗಾಗಿ ನಮಗೆ ಈಗ ಏಪ್ರಿಲ್ 15ರವರೆಗೆ ನೀರು ಕೊಟ್ಟಿಲ್ಲ ಅಂದರೆ ನಮ್ಮ ರೈತರು ಉಳಿಯೋದಿಲ್ಲ. ಇವತ್ತು ನಾವು ಇದು ಬೇರೆ ಏನು ಉದ್ದೇಶ ಇಲ್ಲ. ಇವತ್ತು ನಾವೊಬ್ಬ ಇವತ್ತು ದೇವೇಗೌಡರು ಒಂದು ಕೆನಲ್ ಮಾಡ್ಯಾರ, ಅವ್ರ ಆಶೀರ್ವಾದದಿಂದ ಅಲ್ಲಿ ನೀರು ಅದಾವ. ಆದರೆ ರೈತರು ಬೆಳೆದಂಥ ಬೆಳೆನ ಉಳಿಸೋದಕ್ಕೆ ಈಗ ನೀರು ಕೊಟ್ಟರೆ ಸಾಕು. ನಮಗೆ ಆ ನೀರು ಕೊಡಬೇಕು ಅನ್ನೋಂಥ ಒತ್ತಾಯದಿಂದ ಭಾಳ ಕಠಿಣವಾಗಿ ಏನು 30 ಕಿಲೋಮೀಟ್ರ್ವರೆಗೆ ನಾವು ಪಾದಯಾತ್ರೆ ಬಂದ್ವಿ. ನಿನ್ನೆ 20 ಕಿಲೋಮೀಟ್ರ್ ಮುಗಿಸಿವಿ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಹೋಗ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ನೀರು ಕೊಡಲೇಬೇಕು. ಇನ್ನು 4 ದಿನ ಬಿಟ್ಟು ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಟ್ಟರೆ ನಮ್ಮ ರೈತರು ಉಳಿಯೋದಿಲ್ಲ. ಹಂಗಾಗಿ ಇಲ್ಲಿ ಸರಿಯಾಗಿ ಏನಾಯ್ತಪ್ಪ, ಯಾಕೆ ಇದು ಇಷ್ಟು ನಿರ್ಲಕ್ಷ್ಯ ಆಗಿದೆ ಅಂದ್ರೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಸರ್ಕಾರಕ್ಕಾಗಲಿ ಕೊಟ್ಟಿಲ್ಲ. ಹಂಗಾಗಿ ನಮ್ಮ ರೈತರಿಗೆ ತೊಂದರೆ ಆಗ್ಯದ. ಇದು ನೀರು ಕೊಡಲೇಬೇಕನ್ನಂಥ ಒತ್ತಾಯನ ನಾವು ಮಾಡ್ತೀವಿ. ದೇವೇಗೌಡ ಅವರು ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಿದರು. ಇದೀಗ ಅದೇ ನೀರಾವರಿ ಯೋಜನೆಯ ಅಧಿಕಾರಿಗಳು ನೀರು ಕೊಟ್ಟರೆ ಸಾಕಾಗಿದೆ, ಕಡ್ಡಾಯವಾಗಿ ನಾಲೆಗೆ ನೀರು ಹರಿಸುವಂತೆ 30 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ನಂತರ ಜಿಲ್ಲಾಧಿಕಾರಿಗಳು ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಎಲ್ಲ ಸಮಸ್ಯೆಗೆ ಕಾರಣ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿಲ್ಲದಿರುವುದಾಗಿದೆ. ಯಾರು ಕೂಡ ಪಾದಯಾತ್ರೆ ಮಾಡಿ ಎಂದು ಒತ್ತಾಯಿಸಿಲ್ಲ. ಪಕ್ಷದ ಮುಖಂಡರು ಮಾತ್ರ ನಿನ್ನೆಯ ಪಾದಯಾತ್ರೆಯಲ್ಲಿದ್ದರು. ಆದರೆ ಇಂದಿನ ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ರೈತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು.
ಸರ್ಕಾರಕ್ಕೆ ಎಲ್ಲರೂ ತಲೆಬಾಗಬೇಕೆಂಬ ಬೇಜವಾಬ್ದಾರಿತನದ ಮಾತುಗಳನ್ನು ನೀರಾವರಿ ಅಧಿಕಾರಿಗಳು ಆಡುತ್ತಿದ್ದು, ಅವಶ್ಯಕತೆ ಇದ್ದರೆ ಅಧಿಕಾರಿಗಳು ಸರ್ಕಾರಕ್ಕೆ ತಲೆಬಾಗಲಿ, ಆದರೆ ರೈತರನ್ನು ತಲೆಬಾಗಿ ಎಂದು ಹೇಳುವ ಅಧಿಕಾರವಾಗಲಿ ನೈತಿಕತೆಯಾಗಲಿ ಅಧಿಕಾರಿಗಳಿಗಿಲ್ಲ ಎಂದು ತಿಳಿಸಿದರು. ಯಾರು ಮಾತಾಡಿಲ್ಲ. ನಮಗೆ ನಮ್ಮ ಪಾಡಿಗೆ ನಾವು ನಡ್ಕೊಂಡು ನಾವೇ ಈಗ ರೋಡ್ ನಾವು ಎಲ್ಲರನ್ನ ಅದು ಪಬ್ಲಿಕ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೆ ತೊಂದರೆ ಆಗಲಾರ್ದಂಗೆ ಇಲ್ಲಿವರೆಗೆ ಇವತ್ತು ಶಾಂತಿಯುತವಾಗಿ ನಾವು ನಿನ್ನೆ ಕೆಲವು ಮುಖಂಡರಷ್ಟೇ ಇದ್ವಿ, ನಾವು ಬಂದ್ವಿ. ಇವತ್ತು ಸಾಕಷ್ಟು ರೈತರು ಭಾಗವಹಿಸ್ತಾರೆ. ಈಗ ಅದನ್ನು ತಡೆ ಹೊಡಿಬೇಕಂತ ಕೂಡ ಮೀಟಿಂಗ್ಗಳಾಕತ್ತೇವೆ. ಈಗ ರೈತರಿಗೆ ಒಂದು ನಮ್ಮ 3 ದಿನ ಅಲ್ಲಿ ಪ್ರಗತಿಪರ ಒಕ್ಕೂಟದ ಎಲ್ಲ ನಮ್ಮ ರೈತರೆಲ್ಲರೂ ಹೋರಾಟ ಮಾಡಿದರು. ನಾನು ಕೂಡ ಭಾಗವಹಿಸಿ ಮನವಿ ತಗೊಂಡು ಮನೆಗೆ ಬರೋದು ಬೇಡ ಅಂತೇಳಿ ಅವರಲ್ಲೇ ನಾನು ಬಿಸಿಲಲ್ಲಿ ಕೂತಿದ್ದೆ. ಸಿ ಅವ್ರು ಬಂದು ಏನು ಹೇಳ್ತಾರಪ್ಪ ಅಂತಂದರೆ, ಇಲ್ಲ ಸರ್ಕಾರಕ್ಕೆ ತಲೆ ಬಾಗಬೇಕು ನೀವು, ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾರೆ. ನಿಮಗೇನಾರು ಅವಶ್ಯಕತೆ ಇದ್ರೆ ತಲೆ ಬಾಗ್ರಿ, ರೈತನ ಯಾಕೆ ತಲೆ ಬಾಗಿಸ್ತೀರಿ ನೀವು ಅನ್ನೋಂಥದ್ದು ನನ್ನ ಕ್ವಶನು. ಯಾಕಂದರೆ ಇವತ್ತು ಅನ್ನ ಕೊಡೋ ರೈತರವರು ಯಾವುದೇ ಸರ್ಕಾರ ಇರಲಿ ರೈತರಿಗೆ ತಲೆಬಾಗಂಥ ಕೆಲಸ ಮಾಡಬೇಕು. ಅವ್ರು ಏನು ಕೇಳ್ತಾ ಇಲ್ಲ, ನೀರು ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದೇ ಥರ ನಮ್ಮನ್ನು ಗೊಳಾಡಿಸಿ ನಮ್ಮ ರೈತರಿಗೆಲ್ಲ ಬೆಳೆದ ಮಾಲೆಲ್ಲ ಮನೆಗೆ ಬರಲಾರ್ದಂಗೆ ಆಗ್ತದೆ. ಇವತ್ತು ರೈತರು ಇನ್ನೊಂದು ಮನವಿ ಕೂಡ ಅದ, ನಮ್ಗೆ ರೈತರು ಮೆಣಸಿನಕಾಯಿ ಬೆಳೆದದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬೆಳೀತಾರೆ. ಅದಕ್ಕೆ ಒಂದು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಆ ಬೆಂಬಲ ಬೆಲೆ ಆಂಧ್ರದಲ್ಲೆಲ್ಲ ಘೋಷಣೆ ಮಾಡ್ಕೊಂಡು ಅವ್ರು ರೈತರನ್ನ ಉಳಿಸ್ಕೊಂಡಾರ. ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾಗ್ಯದ, ಇವರು ಸುಮ್ಮನೆ ಇಲ್ಲ ಸಲ್ಲದ ಒಂದು ಪ್ರಚಾರಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೈತರನ್ನ ಸಾಯಿಸೋಂಥದ್ದು ಮಾಡ್ತಾರೆ. ಹಂಗಾಗಿ ಇವತ್ತು ಯಾರೂ ಮಾತಾಡಿಲ್ಲ. ನಮಗೆ ಪ್ರತಿಯೊಬ್ಬರು ಒಂದು ಸೌಜನ್ಯಕ್ಕಾದರೂ ಮಾತಾಡಿಲ್ಲ. ಒಬ್ಬ ಮಹಿಳಾ ಶಾಸಕರು ನಡೀತಾರಲ್ಲಪ್ಪ, ಯಾಕಂದರೆ ನಾನು ಬೇರೆ ಪಕ್ಷದ ಶಾಸಕಿ ಅಲ್ಲ, ಹಂಗಾಗಿ ಅವ್ರ ಕಿವಿಗೆ ಬೀಳ್ತಾ ಇಲ್ಲ ನಂದು. ಹಂಗಾಗಿ ನಮ್ಮ ಶಕ್ತಿ ಏನಂತ ನಮ್ಮ ರೈತರು, ನಾನೇನು ನಡೀತಾ ಇಲ್ಲ, ನಮ್ಮ ರೈತರು ನಡೆದಾರೆ. ಅವ್ರ ಜೊತೆಯಲ್ಲಿ ನಾನು ಸುಮ್ಮನೆ ಕೈಲಾದದ್ದು ಪ್ರಯತ್ನ ನಿಮ್ಮ ಜೊತೆಲಿ ಇದ್ದೀನಪ್ಪ ಅಂತ ಹೇಳ್ತೀನಿ ಹೊರತಾಗಿ ನಮ್ಮ ರೈತರು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದ ಜೊತೆ ಸರ್ಕಾರ ಇರಲೇಬೇಕನ್ನೋಂಥದ್ದು ನನ್ನ ಒತ್ತಾಯ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ರೈತರಿಗೆ ಸಮರ್ಪಕವಾಗಿ ನೀರು ಹರಿಸಲು ಸರ್ಕಾರವಾಗಲಿ ಮಂತ್ರಿಗಳಾಗಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಸ್ವಾರ್ಥಿಗಳಂತೆ ಅಧಿಕಾರಿಗಳು ಮಂತ್ರಿಗಳು ಆಲೋಚಿಸುತ್ತಿದ್ದು, ಮೊದಲ ಹಂತದಲ್ಲಿ ಮನವಿ ಸಲ್ಲಿಸಲಾಗುವುದು. ನೀರು ನೀಡದೇ ಇದ್ದಲ್ಲಿ ಎಲ್ಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹಾಂತೇಶ್ ಪಾಟೀಲ್ ಅತ್ತನೂರು, ಎನ್ ಶಿವಶಂಕರ, ಸಣ್ಣ ನರಸಿಂಹ ನಾಯಕ್, ಲಕ್ಷ್ಮೀಪತಿ ಗಾಣದಾಳ್, ರಾಮಕೃಷ್ಣ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ತೆಲಂಗಾಣದ ಫಾಸ್ಟರ್ ಪ್ರವೀಣ್ ಪಗಡಾಲ್ ಇವರ ಕೊಲೆ ಘಟನೆಯನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಕಲವರಿ ಫಾಸ್ಟರ್ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ರೈಲ್ವೆ ನಿಲ್ದಾಣ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಪ್ರವೀಣ್ ಪಗಡಾಲ್ ಕೊಲೆ ಪ್ರಕರಣ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದರು. ಕೊಲೆ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಘೋಷಣೆ ಹಾಕಿದರು. ಪ್ರವೀಣ್ ಪಗಡಾಲ್ ಕೊಲೆ ಪ್ರಕರಣದಲ್ಲಿರುವ ಆರೋಪಿಗಳನ್ನು ಬಂಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಅಸೋಸಿಯೇಷನ್ ಅಧ್ಯಕ್ಷ ಫಾದರ್ ಜಾನ್ ವೆಸ್ಲಿ ಮಾತನಾಡಿ, ಹೈದರಾಬಾದ್ನಿಂದ ರಾಜಮಂಡ್ರಿಗೆ ಬೈಕ್ ಮೇಲೆ ತೆರಳುತ್ತಿದ್ದಾಗ ರಸ್ತೆ ಅಪಘಾತವಾಗಿದೆ ಎಂದು ಸುಳ್ಳು ವರದಿ ದಾಖಲಿಸಿದ್ದಾರೆ. ಪ್ರವೀಣ್ ಪಗಡಾಲ್ ಇವರ ಮೈಮೇಲೆ ಹಲ್ಲೆ ನಡೆಸಿದ ಗಾಯಗಳಾಗಿದ್ದು, ಇದು ಕೊಲೆಯ ಸಂಚಾಗಿದೆ. ಅಪಘಾತ ಎಂದು ಬಿಂಬಿಸಲಾಗಿದೆ. ಇದು ಅಪಘಾತವಲ್ಲ, ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಪ್ರವೀಣ್ ಪಗಡಾಲ್ ಅವರನ್ನು ಯಾರೋ ಅಪರಿಚಿತರು ಕೊಲೆ ಮಾಡಿದ್ದಾರೆ. ಕೊಲೆ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು. ಪ್ರವೀಣ್ ಪಗಡಾಲ್ ಇವರು ಜೀವ ಬೆದರಿಕೆ ಇದೆ ಎಂದು ಹಲವಾರು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದರು. ಇದೀಗ ಅವರ ಕೊಲೆಯಾಗಿದ್ದು, ಪ್ರಕರಣವನ್ನು ಕಾನೂನು ರೀತಿಯಲ್ಲಿ ತನಿಖೆ ನಡೆಸಿ ಘಟನೆ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕೆಂದು ಮನವಿ ಮಾಡಿದರು. ಸರ್ಕಾರ
ಪಗಡಾಲ್ ಅವರ ಸಾವಿನ ಸುತ್ತ ಅನೇಕ ಕಾಣದ ಕೈಗಳು ಕೊಲೆ ಮಾಡಿವೆ. ಇವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿಲ್ಲ, ಅವರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಕೂಡಲೇ ತೆಲಂಗಾಣ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಿಬಿಐ ತನಿಖೆ ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಫಾಸ್ಟರ್ ವಿಲ್ಸನ್, ರವಿಕುಮಾರ್, ಸಿ ಪ್ರಭಾಕರ್, ಜೇಮ್ಸ್ ಫಾಸ್ಟರ್, ಮಾರ್ಟಿನ್, ರಾಜೇಶ್, ದೇವದಾಸ್, ರುಬಿನ್, ಶಿವಕುಮಾರ್, ಅವಿಲ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಲೇಟ್ ಶ್ರೀ ರಾಜರಂಗಪ್ಪ ನಾಯಕ್, ex-MP and Trust Founder Chairman, Federal Education and Welfare Trust ರಾಯಚೂರು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು: ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. 13-2-323/1/1 ಅಪೋಸಿಟ್ IDS IB ಯರ್ಮರಸ್ ಕ್ಯಾಂಪ್ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಬೇಸಿಗೆ ಕಾಲದಲ್ಲಿ ನೀರಿನ ದಾಹ ಅತ್ಯ ಅವಶ್ಯವಾಗಿದ್ದು, ಅದರಲ್ಲೂ ಪಕ್ಷಿಗಳಿಗೆ ನೀರನ್ನು ಒದಗಿಸಲು ಎಸ್ ವೆಂಕಟೇಶ್ ಅವರ ವಾಕಿಂಗ್ ಗೆಳೆಯರ ಬಳಗ ವತಿಯಿಂದ ಬೋಳಮಾನ್ ದೊಡ್ಡಿ ರಸ್ತೆಯಲ್ಲಿ ಪಕ್ಷಿಗಳಿಗೆ ನೀರು ಉಳಿಸಲು ವ್ಯವಸ್ಥೆ ಮಾಡಿದ ಅವರ ಕಾರ್ಯವನ್ನು ನಗರ ಪಾಲಿಕೆ ಸದಸ್ಯ NK ನಾಗರಾಜ್ ಅವರು ಶ್ಲಾಘಿಸಿದರು. ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅವರಟ್ಟಿಗೆ ಗಿಡಗಳಿಗೆ ಕಟ್ಟಿದ ಬಳಿಕ ಮಾತನಾಡಿದರು. ರಾಯಚೂರಿನಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಬಿಸಿಲಿನ ತಾಪವಿರುವುದರಿಂದ ಮನುಷ್ಯರಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿದೆ. ಆದರೆ ನೀರಿನ ದಾಹದ ಬಗ್ಗೆ ಮನುಷ್ಯ ಮಾತನಾಡಿ ಕೇಳಬಹುದು, ಆದರೆ ಪಕ್ಷಿಗಳಿಗೆ, ದನಕರುಗಳಿಗೆ ನೀರನ್ನು ಕೇಳದೆ ನೀರು ಹರಿಸಿ ಹೋಗುತ್ತವೆ. ಇದನ್ನು ಮನಗಂಡು ವೆಂಕಟೇಶ್ ಅವರು ಬೋಳಮಾನದೊಡ್ಡಿ ರಸ್ತೆಯಲ್ಲಿ ನೀರಿನ ಅವರಟ್ಟಿಗೆ ಮಾಡಿದ್ದಾರೆ. ಅವರ ಕಾರ್ಯವನ್ನು ಎಲ್ಲರೂ ಅನುಸರಿಸಬೇಕು ಎಂದರು. ತಮ್ಮ ಮನೆಗಳ ಮುಂದೆ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಮ್ಮೆಲ್ಲರ ಗೆಳೆಯರು ಹಾಗೂ ನಮ್ಮ ಮಾವನವರು ಹಾಗೂ ಎಲ್ಲರಿರುವಂತಹ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಎಸ್ ವೆಂಕಟೇಶನವರ ನೇತೃತ್ವದಲ್ಲಿ ಎಲ್ಲರಿಗೂ ಒಂದು ತಿಳಿದಂಥ ವಿಷಯ, ಬಿಸಿಲು ತಾಪಮಾನ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಂಥ ಒಂದು ಸಂದಿಗ್ಧ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಾವು ದಿನನಿತ್ಯ ನೋಡುವ ಸಂದರ್ಭದಲ್ಲಿ ಅವಕ್ಕೆ ನೀರುಗಳು ಅತ್ಯಗತ್ಯವಾದಂಥ ಇರುವಂತಹ ಒಂದು ಮುಖ್ಯವಾದ ಘಟ್ಟ. ಅಂಥ ಸಂದರ್ಭದಲ್ಲಿ ನಮ್ಮ ರಾಯಚೂರು ಬಿಸಿಲಿಗೆ ತತ್ತರಿಸುವಂತಹ ಅಕ್ಕಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಇನ್ನಿತರ ಜೀವರಾಶಿಗಳು ಅವುಗಳು ಒಂದು ನಮ್ಮ ಮಾನವ ಕುಲದ ಒಂದು ಭಾಗವಾಗಿ ಅಂತಹ ಒಂದು ವಿಶೇಷವಾದ ನೀರಿನ ಅರವಟ್ಟಿಗೆಯನ್ನು ನಮ್ಮ ಎಸ್ ವೆಂಕಟೇಶನವರು ಪ್ರಾಣಿ ಪಕ್ಷಿಗಳಿಗೆ ಜೊತೆಗೆ ನಮ್ಮ ಬಡಾವಣೆಯ ಸುತ್ತಮುತ್ತಲಿನ ಎಲ್ಲರಿಗೆ ಅನುಕೂಲವಾಗಬೇಕಂತ ಅವ್ರೇನು ಕಾರ್ಯಕ್ರಮ ಮಾಡ್ತಿದಾರಲ್ಲ ಅವ್ರದ್ದು ಬಹಳ ಶ್ಲಾಘನೀಯ. ಹಾಗಾಗಿ ನಾವೇನು ದಿನ ಮುಂಜಾನೆ ಏನು ನಮ್ಮ ಒಂದು ಆರೋಗ್ಯವನ್ನು ಹಿತದೃಷ್ಟಿಯನ್ನು ಇಟ್ಟುಕೊಂಡು ವಾಕಿಂಗ್ ಬರುವಂತಹ ಎಲ್ಲ ಮಿತ್ರರು
ಅವ್ರಿಗೆ ಯಾವತ್ತೂ ಅವ್ರ ಬೆನ್ನೆಲುಬು ಇರುತ್ತಾ. ಅವರು ಇಂತಹ ಕಾರ್ಯಕ್ರಮಗಳು ಸಮಾಜಮುಖಿ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಾಡಬೇಕಂತ ಬಯಸುತ್ತಾ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಯಾವತ್ತೂ ಅವರಿಗೆ ಚಿರಋಣಿ ಆಗ್ತೀನಿ ಅಂತ ಹೇಳ್ತಾ ನನಗೆ ನಾನು ಎರಡು ಮಾತು. ಶಿಕ್ಷಕ ಪಿ ಚಂದ್ರಶೇಖರ್ ಮಾತನಾಡಿ, ವೆಂಕಟೇಶ್ ಇವರು ಸಮಾಜ ಸೇವೆ ಕಾರ್ಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ ಸಲುವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಇವತ್ತಿನ ದಿನಮಾನಗಳಲ್ಲಿ ಈಗ ನಮಗೆ ಯಾವ ರೀತಿ ಮನುಷ್ಯರಿಗೆ ನೀರಿನ ಒಂದು ಅವಶ್ಯಕತೆ ಇದೆಯೋ, ಅಂದರೆ ನೀರು ಅಂದರೆ ಒಂದು ಜೀವವನ್ನು ನಮಗೆ ಉಳಿಸ್ತಕ್ಕಂಥ ಒಂದು ಜಲ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ. ಅವು ಕೂಡ ಮನುಷ್ಯರಂತೆ ಒಂದು ಜೀವಿಸಬೇಕು ಅಂತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ವೆಂಕಟೇಶ್ ಅವರು ಪ್ರತಿ ವರ್ಷ ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು ಅಥವಾ ಮನುಷ್ಯರಿಗೆ ಮತ್ತು ನೀರಿನ ಅರವಟ್ಟಿಗೆಯನ್ನು ಕೂಡ ಅವರು ನಾಳೆ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇದೇ ರೀತಿ ಮುಂದೆ ಕೂಡ ವೆಂಕಟೇಶ್ ಮತ್ತು ಈ ಸಂದರ್ಭದಲ್ಲಿ ಪಿ ಬೂದೆಪ್ಪ, ಆರ್ ಆಂಜನೇಯ, ವೆಂಕಟೇಶ್ ಸಿದ್ದಪ್ಪಾಗಿ, ವಿಜಯ್ ಕುಮಾರ್, ಪರಶುರಾಮ್, ತಾಯಪ್ಪ, ಮಾರಪ್ಪ, ನರಸಿಂಹಲು, ವೀರೇಶ್ ಕೆ.ವಿ, ಆರ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಪಿಂಚಣಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರದ ನಿವೃತ್ತಿ ನೌಕರರಿಗೆ ಪಿಂಚಣಿ ವಂಚಿತರನ್ನಾಗಿ ಮಾಡಿದ್ದು, ಪಿಂಚಣಿ ತಿದ್ದುಪಡಿ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನೆ ನಡೆಸಿದರು. ನಗರದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಲೋಕಸಭೆಯಲ್ಲಿ ಪಿಂಚಣಿ ಕಾಯ್ದೆ ತಿದ್ದುಪಡಿ ಮಾಡಿ ಅಂಗೀಕರಿಸಿದ್ದರಿಂದ ತಿದ್ದುಪಡಿಯನ್ನು ಖಂಡಿಸಿದರು. 1972ರಿಂದ ಜಾರಿಯಲ್ಲಿದ್ದ ಪಿಂಚಣಿ ಮೂಲ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದರಿಂದ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರಿಗೆ ಇನ್ನು ಮುಂದೆ ಪಿಂಚಣಿ ವಂಚಿತರನ್ನಾಗಿ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಿಂಚಣಿ ತಿದ್ದುಪಡಿಯನ್ನು ವಿರೋಧಿಸಿ ದೇಶಾದ್ಯಂತವಾಗಿ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೂಡಲೇ ಈ ಹಿಂದಿನಂತೆ ಇರುವ ಪಿಂಚಣಿ ಸೌಲಭ್ಯ ಒದಗಿಸಿಕೊಡಬೇಕು, ತಿದ್ದುಪಡಿ ಮಸೂದೆಯನ್ನು ರದ್ದುಪಡಿಸಬೇಕು, ಹಳೆಯ ಪಿಂಚಣಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಸ್ವಿ ಅರ್ಲಿ, ಡಿ ಸಿದ್ದಪ್ಪ, ಬಸವರಾಜ್, ಸೈಯದ್ ಅಕ್ಬರ್ ಹುಸೇನ್, ವಿಎಂ ಉಕ್ಕಲ್ಲಿ, ಲಾಲಪ್ಪ, ಮೆಹಬೂಬ್, ಡಿಬಿ ಸೋಮನಮರಡಿ, ಆದ್ಯಪ್ಪ, ಗುರುರಾಜ್ ರಾವ್ ಸೇರಿದಂತೆ ಅನೇಕರು ಇದ್ದರು. ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಅವರು ಗಬ್ಬೂರು ಗ್ರಾಮದಿಂದ ಪಾದಯಾತ್ರೆ ಪ್ರಾರಂಭಿಸಿದ್ದರಿಂದ ಕಲ್ಮಲಾದಿಂದ ಅಸ್ಕಿಹಾಳದವರೆಗೆ 5-6 ಕಿಲೋಮೀಟರ್ಗಳವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಬ್ಬೂರು ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಪಾದಯಾತ್ರೆ ನಿನ್ನೆ ಕಲ್ಮಲಾದವರೆಗೆ ನಡೆಸಲಾಗಿತ್ತು. ಇಂದು ಬೆಳಗ್ಗೆಯಿಂದ ಪಾದಯಾತ್ರೆ ಆರಂಭಿಸಿದ್ದು, ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಆಗಮಿಸಲಿದ್ದಾರೆ. ಪಾದಯಾತ್ರೆ ನಡೆಸುತ್ತಿರುವುದರಿಂದ ರಾಜ್ಯ ಹೆದ್ದಾರಿ ಕಲ್ಮಲಾದಿಂದ ಅಸ್ಕಿಹಾಳದವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಯಲ್ಲಿ ವಾಹನಗಳು ಏಕಮುಖ
ಸಂಚಾರದಿಂದಾಗಿ ವಾಹನಗಳ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರು ದೂರದ ಊರಿಗೆ ತೆರಳಲು ತೊಂದರೆ ಅನುಭವಿಸಿದರು. ಪಾದಯಾತ್ರೆಯಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಜೊತೆಗೆ ರೈತರು, ಬೆಂಬಲಿಗರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು, ನಂತರ ತಕ್ಕ ಫಲ ದೊರೆಯುವುದು ಎಂದು ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ರಾಜಾ ಸಾಬ್ ಅಭಿಪ್ರಾಯಪಟ್ಟರು. ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನ ಬಂಗಾರವಿದ್ದಂತೆ ಅದಕ್ಕೆ ಪೂರಕವಾಗಿ ಮಕ್ಕಳು ನಿರಂತರವಾಗಿ ಅಭ್ಯಾಸ ಮಾಡಿ ಜ್ಞಾನ ಸಂಪಾದನೆ ಮಾಡಿದಲ್ಲಿ ನಿಶ್ಚಿತ ಗುರಿಯನ್ನು ಮುಟ್ಟಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿದ್ಯಾರ್ಥಿಯು ತಾನು ಯಾರು, ಏನು ಮಾಡಬೇಕು ಮತ್ತು ಏನು ಮಾಡುತ್ತಿದ್ದೇನೆ ಎಂದು ಸ್ವತಃ ತಾನೇ ಪ್ರಶ್ನೆ ಮಾಡಿಕೊಂಡು ಅಭ್ಯಾಸ ಮಾಡಿದಲ್ಲಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಯ ಹಾಗೂ ಗೊಂದಲ ಮಕ್ಕಳ ಶೈಕ್ಷಣಿಕ ಹಿನ್ನಡೆಗೆ ಕಾರಣವಾಗಬಹುದು. ಆದ್ದರಿಂದ ಮಕ್ಕಳು ಹೆದರದೆ ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಎಂದರು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ನೆನಪಿನ ಕಾಣಿಕೆ ನೀಡಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಸಂಗೀತ, ನೃತ್ಯ ಮತ್ತು ಕಲಾತ್ಮಕ ಪ್ರದರ್ಶನಗಳಿಂದ ತುಂಬಿದ ಸಂತೋಷದಾಯಕ ವಾತಾವರಣದಲ್ಲಿ ಒಟ್ಟುಗೂಡಿಸಿತು. ನಂತರ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಮೆಚ್ಚುವ ಹಾಗೆ ಊಟದ ರಸದೌತಣವನ್ನೇ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ವೀರೇಶ್, ಕೆ ಶಂಕರ್ ಪತ್ರಕರ್ತ, ಉಪಾಧ್ಯಕ್ಷರು ಗೋವಿಂದ್, ಡಿಎಂಸಿ ಸದಸ್ಯರುಗಳು, ಶಿಕ್ಷಕರುಗಳಾದ ವಿದ್ಯಾವತಿ, ಯಶೋಧರ, ರಮಾಬಾಯಿ, ಸುರೇಶ್, ಗೋವಿಂದು, ಶಿವರಾಜ್ ಹಾಗೂ ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪಾಲಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 5ರಂದು ಕರ್ನಾಟಕ ಸಂಘದಲ್ಲಿ ಕವಿಗೋಷ್ಠಿ. ಶ್ರೀನಿವಾಸ್ ಗಟ್ಟು. ರಾಯಚೂರಿಗೆ ಏಮ್ಸ್ ನೀಡಲು ಎಲ್ಲ ಸಂಸದರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ. ಬಸವರಾಜ್ ಕಳಸ. ಏಪ್ರಿಲ್ 15ರವರೆಗೆ ನೀರು ಹರಿಸದೇ ಇದ್ದರೆ ಉಗ್ರ ಹೋರಾಟ. ಜಿ ಕರೆಮ್ಮ ನಾಯಕ್. ತೆಲಂಗಾಣದ ಫಾಸ್ಟರ್ ಪ್ರವೀಣ್ ಪಗಡಾಲ್ ಕೊಲೆ ಪ್ರಕರಣ ಸಿಬಿಐ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಪರಿಸರ ಪಕ್ಷಿ ಪ್ರೇಮಿ ಎಸ್ ವೆಂಕಟೇಶ್ ಅವರ ಕಾರ್ಯ ಶ್ಲಾಘನೀಯ. ಪಿಂಚಣಿ ತಿದ್ದುಪಡಿ ವಿರೋಧಿಸಿ ಬಿಎಸ್ಎನ್ಎಲ್ ನೌಕರರು ಪ್ರತಿಭಟನೆ. ಶಾಸಕಿ ಕರೆಮ್ಮ ನಾಯಕ್ ಅವರಿಂದ 2ನೇ ದಿನ ಮುಂದುವರೆದ ಪಾದಯಾತ್ರೆ. ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು. ರಾಜಾ ಸಾಬ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.